ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಸಿದ್ಧಗಂಗಾ ಮಠದಲ್ಲಿ ಹೆಚ್ಚಿದೆ ಪೊಲೀಸ್ ಭದ್ರತೆ. ಮಠದ ಆವರಣದಲ್ಲೇ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನ ಕೂಡ ತೆರೆಯಲಾಗಿದೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಸಿದ್ಧಗಂಗಾ ಮಠದಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿರುವಂತದ್ದು. ಶ್ರೀಗಳ ಸ್ಥಿತಿ ಗಂಭೀರವಾಗಿರುವಂತಹ ಹಿನ್ನೆಲೆಯಲ್ಲಿ ಮಠದ ಆವರಣದಲ್ಲೇ ಪೊಲೀಸ್ ಕಂಟ್ರೋಲ್ ರೂಮ್ ಅನ್ನ ಕೂಡ ತೆರೆಯಲಾಗಿದೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ತುಂಬಾ ಗಂಭೀರವಾಗಿದೆ. ಈಗಷ್ಟು ನೋಡ್ತಾ ಇದ್ವಿ ಅಂದ್ರೆ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದನ್ನ ಸಿದ್ಧಗಂಗಾ ಮಠದಲ್ಲಿ. ಸೊ ಹೀಗಾಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಭದ್ರತೆಯನ್ನ ಜಾಸ್ತಿ ಮಾಡಲಾಗಿದೆ. ಭದ್ರತೆಗಾಗಿ ಸಾವಿರಾರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಠದ ಸುತ್ತ ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಐಜಿಪಿ ದಯಾನಂದ್ ಅವರು. ನೋಡ್ತಾ ಇದೀವಿ ಯಾವ ರೀತಿಯಾದಂತಹ ಬಿಗಿ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿದೆ ಮಠದ ಆವರಣದಲ್ಲಿ ಅಂತ. ಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗೋಸ್ಕರ. ಇಲ್ಲಿ ತುಮಕೂರಿನ ಆದ್ಯಂತ ಹೈ ಅಲರ್ಟ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಭದ್ರತೆಗಾಗಿ ಒಟ್ಟು 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಠದ ಸುತ್ತ ಬ್ಯಾರಿಕೇಡ್ ಹಾಕಿ ಪೊಲೀಸರಿಂದ ಭದ್ರತೆಯನ್ನ ಮಾಡಲಾಗಿದೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಐಜಿಪಿ ಆಗಿರುವಂತಹ ದಯಾನಂದ್ ಅವರು. ಇಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರ ಸರ್ಪಗಾವಲನ್ನ ಹಾಕಲಾಗಿದೆ ಮಠದ ಸುತ್ತಮುತ್ತ. ಮತ್ತೊಂದು ಕಡೆ ತುಮಕೂರಿನಿಂದ ಹಲವೆಡೆಗೆ ಸಂಚಾರದ ಮಾರ್ಗವನ್ನ ಕೂಡ ಬದಲು ಮಾಡಲಾಗಿದೆ. ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನಿಂದ ತೆರಳುವಂತ ವಾಹನಗಳಿಗೂ ಕೂಡ ಬದಲಿ ಮಾರ್ಗವನ್ನ ಮಾಡಲಾಗಿದೆ. ಎಲ್ಲ ರೂಟ್ ಮ್ಯಾಪ್ ಅನ್ನ ಕೂಡ ಇಲ್ಲಿ ಚೇಂಜ್ ಮಾಡಲಾಗಿರುವಂತದ್ದು. ತುಮಕೂರು ಸಿಟಿಗೆ ಎಂಟ್ರಿ ಆಗುವಂತಹ ವಾಹನ ಸಂಚಾರದ ಮಾರ್ಗವನ್ನ ಬದಲಾವಣೆ ಮಾಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಶಿರಾ ಕಡೆಯಿಂದ ಬರುವಂತಹ ಅಂದ್ರೆ ಇಲ್ಲಿ ಮೇನ್ ಆಗಿ ಪುಣೆ ರೂಟ್ ಏನಿದೆ ಆ ಪುಣೆ ರೂಟ್ ಇಂದ ಬರುವಂತ ಎಲ್ಲಾ ವಾಹನಗಳ ಸಂಚಾರವನ್ನ ಈಗ ಡೈವರ್ಟ್ ಮಾಡಲಾಗಿರುವಂತದ್ದು. ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ ದಾಬಸ್ಪೇಟೆಯನ್ನ ತಲುಪಿ ಅಲ್ಲಿಂದ ಬೆಂಗಳೂರಿಗೆ ಬರಬೇಕಾಗಿದೆ. ಆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಅಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಿಗೆ ಮಾಡಲಾಗಿದೆ. ಶಿರಾದಿಂದ ಕೊರಟಗೆರೆ ಮಾರ್ಗವಾಗಿ ಸಂಚಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ತುಮಕೂರಿಗೆ ದೌಡಾಯಿಸಿದ್ದಾರೆ ಮಾಜಿ ಸಿಎಂ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BS ಯಡಿಯೂರಪ್ಪನವರು. BSY ಬರ ಅಧ್ಯಯನ ಪ್ರವಾಸವನ್ನ ದಿಢೀರಂತ ರದ್ದು ಮಾಡಿದ್ದಾರೆ. ಶ್ರೀಗಳ ಆರೋಗ್ಯವನ್ನ ವಿಚಾರಿಸೋದಕ್ಕೋಸ್ಕರ ತುಮಕೂರಿಗೆ ಪ್ರಯಾಣ ಬೆಳೆಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಇದ್ದಂತ ಎಲ್ಲಾ ಕಾರ್ಯಕ್ರಮವನ್ನ ಕೂಡ ಯಡಿಯೂರಪ್ಪನವರು ರದ್ದು ಮಾಡಿದ್ದಾರೆ. ಮಾಧ್ಯಮದ ಮುಂದೆ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ರು. ಶ್ರೀಗಳ ಆರೋಗ್ಯ ತುಂಬಾ ಕ್ಷೀಣಿಸ್ತಾ ಇದೆ. ಸೊ ಹೀಗಾಗಿನೇ ನಾನು ದಿಢೀರಂತ ಇವತ್ತು ಹಮ್ಮಿಕೊಂಡಿದ್ದಂತ ಬರ ಅಧ್ಯಯನ ಪ್ರವಾಸವನ್ನ ರದ್ದು ಮಾಡಿ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಂತ ಈಗಷ್ಟೇ BS ಯಡಿಯೂರಪ್ಪನವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿ. ಸಿದ್ಧಗಂಗಾ ಶ್ರೀಗಳು ಬಹಳ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ನಮ್ಮೆಲ್ಲ ಕಾರ್ಯಕ್ರಮವನ್ನು ರದ್ದು ಮಾಡಿ ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಕೋಲಾರ ದುರುಳಾಪುರ ಭಾಗ ಇತ್ತು, ನಾಳೆ ಚಾಮರಾಜನಗರ ಆ ಕಡೆ ಇತ್ತು, ಅವೆಲ್ಲ ಕ್ಯಾನ್ಸಲ್ ಮಾಡಿದ್ದೇನೆ. ನೆನ್ನೆ ದಿನ ಹೋಗಿದ್ದೆ, ಎಲ್ಲ ವಿಚಾರಿಸ್ಕೊಂಡು ಬಂದೆ. ಬಹಳ ಕ್ರಿಟಿಕಲ್ ಇದೆ ಸಿಚುವೇಶನ್ ಅಂತ ಹೇಳಿದ್ರೆ ಇನ್ನೂ ವರ್ಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತಕ್ಷಣ ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಸಿದ್ಧಗಂಗಾ ಶ್ರೀಗಳು ಬಹಳ ಇದು ಯಡಿಯೂರಪ್ಪನವರು ಮಾತನಾಡಿದ್ದು. ಇಲ್ಲಿ ಪ್ರಮುಖವಾಗಿ ಅವರ ಕಂಡೀಷನ್ ಆರೋಗ್ಯದ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಸೊ ಹೀಗಾಗಿ ಎಲ್ಲಾ ಪ್ರವಾಸವನ್ನ ರದ್ದು ಮಾಡಿ ನಾನು ಹೋಗ್ತಾ ಇದ್ದೀನಿ ತುಮಕೂರಿಗೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಸುತ್ತೂರು ಶ್ರೀಗಳು.
ಸುತ್ತೂರು ಶ್ರೀಗಳು ಈಗ ತುಮಕೂರಿನತ್ತ ಬರ್ತಾ ಇರುವಂತದ್ದು. ಬೆಂಗಳೂರಿನಿಂದ ತುಮಕೂರಿನತ್ತ ಸುತ್ತೂರು ಶ್ರೀಗಳು ಬರ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಬರ್ತಾ ಇರುವಂತದ್ದು ಮತ್ತು ಒಂದ್ ಕಡೆ ಸುತ್ತೂರು ಶ್ರೀಗಳು ಕೂಡ ಬರ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ರು ಸುತ್ತೂರು ಶ್ರೀಗಳು. ತುಮಕೂರಿಗೆ ಭೇಟಿಯನ್ನ ನೀಡಿ ಸುತ್ತೂರು ಶ್ರೀಗಳು ಹಿರಿಯ ಶ್ರೀಗಳ ಜೊತೆ ಕೂಡ ಮಾತನಾಡಿದ್ರು. ತುರ್ತಾಗಿ ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳು ಈಗ ತುಮಕೂರಿಗೆ ಆಗಮಿಸ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಭೇಟಿಯನ್ನ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ರು. ಇಂದು ಕೂಡ ಮಠಕ್ಕೆ ಮತ್ತೆ ತೆರಳುತ್ತಾ ಇದ್ದಾರೆ ಸುತ್ತೂರು ಶ್ರೀಗಳು. ಮೈಸೂರಿನಿಂದ ಕಿರಿಯ ಸುತ್ತೂರು ಶ್ರೀಗಳು ಮಠದೆಡೆಗೆ ಬರ್ತಾ ಇದ್ದಾರೆ. ಸಿದ್ಧಗಂಗಾ ಮಠಕ್ಕೆ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ. ಇಂದು ಮಠಕ್ಕೆ ಮತ್ತೆ ತೆರಳುತ್ತಾ ಇದ್ದಾರೆ ಸುತ್ತೂರು ಶ್ರೀಗಳು. ಒಂದ್ ಕಡೆ ಕಂಪ್ಲೀಟ್ ಆಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. 20,000ಕ್ಕೂ ಹೆಚ್ಚಿನ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದ್ರೆ ಮತ್ತು ಒಂದ್ ಕಡೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಹಾಗೆ ಯಡಿಯೂರಪ್ಪನವರು, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು ಹಾಗೆ ಸುತ್ತೂರು ಶ್ರೀಗಳು ಕೂಡ ಬರ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಅವರು ಆರೋಗ್ಯವನ್ನ ವಿಚಾರಿಸಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ಬಲಭಾಗದ ವಿಂಡೋದಲ್ಲಿ. ಅಲ್ಲಿ ನಿನ್ನೆ ಅಷ್ಟೇ ಸುತ್ತೂರು ಶ್ರೀಗಳು ಹಳೆ ಮಠದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂತಹ ಹಿರಿಯ ಶ್ರೀಗಳನ್ನ, ಸಿದ್ಧಗಂಗಾ ಶ್ರೀಗಳನ್ನ ಭೇಟಿಯಾಗಿ ಅಂದ್ರೆ ಆರೋಗ್ಯವನ್ನ ವಿಚಾರಿಸಿದ್ರು. ನಂತರ ಕಿರಿಯ ಶ್ರೀಗಳ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಬಂದಿದ್ರು. ಸುತ್ತೂರು ಶ್ರೀಗಳು ಈಗ ತುಮಕೂರಿನತ್ತ ಹೊರಟಿದ್ದಾರೆ, ತುಮಕೂರಿಗೆ ಬರ್ತಾ ಇದ್ದಾರೆ. ಆರೋಗ್ಯ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಶ್ರೀಗಳನ್ನ ನೋಡೋದಕ್ಕೋಸ್ಕರ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ತುಮಕೂರಿಗೆ ತೆರಳುತ್ತಾ ಇದ್ದಾರೆ. ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರು ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು ಕೂಡ ತುಮಕೂರು ಜಿಲ್ಲೆಯವರೇ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಹಿನ್ನೆಲೆಯಲ್ಲಿ, ಗಂಭೀರ ಆಗಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿಗೆ ತೆರಳುತ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಸೊ ಹೀಗಾಗಿ ದಿಢೀರಂತ ಈಗ ತುಮಕೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರ ಜೊತೆ ಗೃಹ ಸಚಿವರು ಕೂಡ ಹೋಗ್ತಾ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ ನಿಂದ ತೆರಳಿದ್ದಾರೆ ಗೃಹ ಸಚಿವರಾಗಿರುವಂತಹ MB ಪಾಟೀಲ್ ಅವರು. ಕೆಲ ಹೊತ್ತಲ್ಲೇ ಇಬ್ಬರು ಕೂಡ ಒಟ್ಟಿಗೆ ಮಠಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಇಬ್ಬರು ಕೂಡ ತುಮಕೂರಿಗೆ ಬರಲಿದ್ದಾರೆ. ರೆಸಾರ್ಟ್ ನಿಂದ ಪರಮೇಶ್ವರ್ ಅವರು ಮನೆಗೆ MB ಪಾಟೀಲ್ ಅವರು ಬರ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವಿಠಲ್, ಈಗಷ್ಟೇ ಯಡಿಯೂರಪ್ಪನವರು ಕೂಡ ಬೆಂಗಳೂರಿನಿಂದ ಹೊರಟಿರುವಂತದ್ದು ಮತ್ತು ಒಂದ್ ಕಡೆ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಈ ರೀತಿಯಾಗಿ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ತಾರೆ, ಯಾವ ರೀತಿಯಾದಂತಹ ಅಂದ್ರೆ ಮುಂಜಾಗ್ರತೆಯನ್ನ ಕೈಗೊಳ್ಳಲಾಗಿದೆ ಅಲ್ಲಿ? ಪೃಥ್ವಿ, ಏನು ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂಬ ಒಂದು ಸುದ್ದಿ ಕೇಳಿ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಿಂದ ಒಂದು ಗಣ್ಯರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಏನು BS ಯಡಿಯೂರಪ್ಪನವರು ಬೆಂಗಳೂರು ಬಿಟ್ಟಿದ್ದಾರೆ, ಆಲ್ರೆಡಿ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈಗಲ್ಟನ್ ರೆಸಾರ್ಟ್ ಇಂದ ಗೃಹ ಸಚಿವ MB ಪಾಟೀಲ್ ಕೂಡ ಬರ್ತಾರೆ ಎಂಬ ಒಂದು ಮಾಹಿತಿ ಇದೆ. ಅವರು ಕೂಡ ಆಲ್ರೆಡಿ ಹೊರಟಿದ್ದಾರೆ ಎಂಬ ಹೇಳಿ ಮಾಹಿತಿ ಇದೆ. ಮತ್ತೆ ಇನ್ನೊಂದು ಇವರು ಮಾಜಿ ಗೃಹ ಸಚಿವ DCM ಪರಮೇಶ್ವರ್ ಕೂಡ ಇಲ್ಲ, ಈಗ ಆಲ್ರೆಡಿ ಕೆಲವೇ ನಿಮಿಷಗಳಲ್ಲಿ ಬಂದು ತಲುಪೋದು ಎಂಬ ಮಾಹಿತಿ ಇದೆ. ಇನ್ನೊಂದು ಇದರಲ್ಲಿ ಪ್ರಮುಖವಾಗಿ ಏನು ಶ್ರೀಗಳಿಗೆ ಅಂದ್ರೆ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಎಂಬ ವಿಚಾರ ಕೇಳ್ತು ಭಕ್ತಾದಿಗಳಂತೂ ತುಂಬಾನೇ ದಂಡೋದಿಯಲ್ಲಿ ಬರ್ತಾ ಇದ್ದಾರೆ. ಈಗ ನನ್ನ ಪಕ್ಕದಲ್ಲಿ ರೇಣುಕಾ ಎಂಬ ಭಕ್ತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರು ಏನಕ್ಕೆ ಬಂದಿದ್ದಾರೆ ಇಲ್ಲಿ, ಶ್ರೀಗಳನ್ನ ದರ್ಶನ ಆಯ್ತಾ ಇಲ್ವಾ ಅವ್ರನ್ನ ಕೇಳೋಣ. ಸರ್, ಈಗ ನೀವು ಶ್ರೀಗಳನ್ನ ದರ್ಶನ ಮಾಡಿದ್ರೆ ಇವತ್ತು? ನಿನ್ನೆ ರಾತ್ರಿ 11 ಗಂಟೆವರೆಗೂ ಶ್ರೀಗಳ ಜೊತೆನೇ ಇದ್ದೆ. ತುಂಬ ಚೆನ್ನಾಗಿ ಉಸಿರಾಟ ಎಲ್ಲ ಇತ್ತು. ರಾತ್ರಿ ಪೂಜೆನೂ ಮಾಡ್ಕೊಂಡ್ರು, ಪ್ರಸಾದ ಸೇವನೆ ಮಾಡಿದ್ರು, ತುಂಬ ಚೆನ್ನಾಗಿದ್ರು. ರಾತ್ರಿ 11 ಗಂಟೆವರೆಗೂ ನಾನು 11 ಗಂಟೆವರೆಗೂ ಇದ್ದೆ. ತಿರ್ಗಾ ಬೆಳಗ್ಗೆ 4 ಗಂಟೆಗೆ ನನಗೆ ಬಂದಿರೋ ವರ್ತಮಾನ ಪ್ರಕಾರ 4 ಗಂಟೆಗೆ ಸ್ವಲ್ಪ ರಕ್ತದೊತ್ತಡದಲ್ಲಿ ಸ್ವಲ್ಪ ಏರುಪೇರಾಯಿತು ಅಂತ ಕೇಳಿದೆ. ಹೀಗಾಗಿ ವೆಂಟಿಲೇಟರ್ ರಾತ್ರಿ ಇದು ಮಾಡಿದ್ದಾರೆ, ವೆಂಟಿಲೇಟರ್ ಹಾಕಿದ್ದಾರೆ.
ಈಗ ಸ್ವಲ್ಪ ಬಿಗುವಿನ ವಾತಾವರಣನೇ ಇದೆ. ಈಗ ಡಾಕ್ಟ್ರು ಏನು ಡಿಸಿಷನ್ ತಗೊಂತಾರೆ, ಏನು ಮಾಡ್ತಾರೆ ಕೇಳಬೇಕೀಗ. ಅದಕ್ಕೋಸ್ಕರನೇ ಬಂದೆ. ಈಗ ನೀವು ಬೆಳಗ್ಗೆ ನೋಡಿದ್ರೆ ಶ್ರೀಗಳನ್ನ ಬೆಳಗ್ಗಿಂದ ಏನಾದ್ರು ನೋಡಿ? ಚೆನ್ನಾಗಿದೆ. ಬೆಳಗ್ಗೆ ನೋಡಿದೆ, ಉಸಿರಾಟ ಎಲ್ಲ ಚೆನ್ನಾಗಿತ್ತು. ಮತ್ತು ಫಿಸಿಯೋಥೆರಪಿನೂ ಮಾಡಿಸ್ತಾ ಇದ್ರು. ಬೆಳಗ್ಗೆ ಫಿಸಿಯೋಥೆರಪಿನೂ ನಡೀತಾ ಇತ್ತು. ಉಸಿರಾಟನೂ ಚೆನ್ನಾಗಿತ್ತು. ರಾತ್ರಿ ತುಂಬ ಚೆನ್ನಾಗಿದ್ರು. ಚಿಕ್ಕ ಸ್ವಾಮಿಗಳು ಪೂಜೆ ಮಾಡಿಸಿದ್ರು, ಅವ್ರು ಲಿಂಗ ಪೂಜೆ ಮಾಡಿಸಿದ್ರು, ಪಾದೋದಕ ಪ್ರಸಾದ ತಗೊಂಡ್ರು ರಾತ್ರಿ 11 ಗಂಟೆಗೆ. ಅದೇ ಮಧ್ಯರಾತ್ರಿ 4 ಗಂಟೆಗೆ ಸ್ವಲ್ಪ ರಕ್ತದೊತ್ತಡ ಸ್ವಲ್ಪ ಏರುಪೇರಾಗಿರೋದ್ರಿಂದ ಸ್ವಲ್ಪ ಆತಂಕ ಮನೆ ಮಾಡಿದೆ. ಡಾಕ್ಟ್ರುಗಳಲ್ಲೂ ಅಷ್ಟೇ, ವೈದ್ಯಕೀಯ ಲೋಕದಲ್ಲೂ ಅವ್ರಿಗೂ ಏನು ಅರ್ಥ ಆಗ್ತಿಲ್ಲ ಅವ್ರಿಗೂ ಏನು ಮಾಡಬೇಕು ಅಂತ. ವಯೋಸಹಜ ಗುಣಧರ್ಮ ಅದು ಅವೆಲ್ಲ. ಅವ್ರಿಗೆ ಅವ್ರದೇ ಶಕ್ತಿ, ಸ್ವಾಮಿಗಳಿಗೆ ಅವ್ರದೇ ಡಿಸಿಷನ್ ಮೇಕರ್ ಅವರೇ. ಸ್ವಾಮೀಜಿಗೆ ಇನ್ಯಾವ ಡಿಸಿಷನ್ ಮೇಕರ್ ಯಾರೂ ಇಲ್ಲ. ಡಾಕ್ಟ್ರುಗಳು ಅವ್ರದ್ದೇನೂ ಇಲ್ಲ, ಸ್ವಂತ ಡಿಸಿಷನ್ ತಗೊಳ್ಳೋ ಅಂಥ ಎತ್ತರಕ್ಕೆ ಬೆಳೆದಿದ್ದಾರೆ ಅವರು. ಹಂಗಾಗಿ ಯಾವ ಡಾಕ್ಟ್ರ ಕೈಯಲ್ಲೂ ಏನೂ ಇಲ್ಲ. ಈಗ ನಿನ್ನೆಲ್ಲ ಪೂರ್ತಿ ಅವ್ರ ಜೊತೆಲೇ ಇದ್ವಿ. ಶ್ರೀಗಳಿಗೆ ಈ ಥರ ಒಂದು ಸಡನ್ನಾಗಿ ಆರೋಗ್ಯದಲ್ಲಿ ಏರುಪೇರು ಎಂಬ ಸುದ್ದಿ ಕೇಳ್ತಂಗೆ ತಮಗೆ ಏನು ಆತಂಕ ಆಗ್ತದೆ? ಹಾಸ್ಪಿಟ್ಲಿಂದ ಮಠಕ್ಕೆ ಬಂದಾಗ ದಿನ ಚೇತರಿಸ್ಕೊಂಡ್ರು. ವೆಂಟಿಲೇಟರ್ ಇಲ್ದಂಗೆ ಉಸಿರಾಡೋಕ್ಕೆ ಶುರು ಮಾಡಿದ್ರು. ಎಲ್ಲರಿಗೂ ಆಶ್ಚರ್ಯ ಆಯಿತು. ಹಾಸ್ಪಿಟ್ಲಲ್ಲಿ ಅಷ್ಟೊಂದು ಟೆನ್ಷನ್ ಇದ್ದಾಗ ಮಠಕ್ಕೆ ಬಂದಾಗ ತುಂಬ ದಿನ ಅವಷ್ಟು ಗೆಲುವಾಗ್ತಾ ಬಂದರು. ಡಾಕ್ಟ್ರುಗಳಿಗೂ ಆಶ್ಚರ್ಯ ಆಯಿತು. ನಿನ್ನೆ ಯಾಕೆ ಇಷ್ಟೊಂದು ಇನ್ಫೆಕ್ಷನ್ ಸ್ವಲ್ಪ 10% ಜಾಸ್ತಿ ಆಯಿತು ಅಂತ ನಾನು ಕೇಳಿದೆ. 10% ಇನ್ಫೆಕ್ಷನ್ ಜಾಸ್ತಿ ಆಯಿತು ಅಂತ. ಯಾಕೆ ಅಂದರೆ ನಿನ್ನೆ ಭಾನುವಾರ ರಜಾ ಇದ್ದಿದ್ದ ಕಾರಣ ಕರ್ನಾಟಕ ರಾಜ್ಯ ಮೂಲೆಗಳಿಂದನೂ ಭಕ್ತರು ಬಂದರು. ತುಂಬ ಸಾವಿರಾರು ಜನ ಭಕ್ತರು ಬಂದು ನಿಂತ್ಕೊಂಡ್ರು. ಅವರೆಲ್ಲ ದರ್ಶನಕ್ಕಾಗೇ ಕಾಯ್ದರು. ದರ್ಶನ ಮಾಡಿದ್ರು. ಎಷ್ಟೊಂದು ಜನ ಬೆಂಗಳೂರು, ತುಮಕೂರು, ನಾರ್ತ್ ಕರ್ನಾಟಕ, ಬಳ್ಳಾರಿ, ಬೀಜಾರು, ಗುಲ್ಬರ್ಗಾಯಿಂದಲೂ ಬಂದಿದ್ದರು. ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಬಂದು ನಿನ್ನೆ ಭಾನುವಾರ ರಜಾ ಇದ್ದಿದ್ದ ಕಾರಣ ಅವ್ರಿಗೆ ದರ್ಶನ ಮಾಡಿದ್ರು. ಹಂಗಾಗಿ ಇನ್ಫೆಕ್ಷನ್ನು 10% ರೆಗ್ಯುಲರ್ಕಿನ್ನ 10% ಜಾಸ್ತಿ ಆಯಿತು ಅಂತ ನನಗೆ ಡಾಕ್ಟ್ರ್ ರಾತ್ರಿ ಹೇಳಿದ್ರು. ಇವತ್ತು ಜನ ಜಾಸ್ತಿ ಆದರು ದರ್ಶನಕ್ಕೆ ಇವತ್ತು. ಹಾಗೆ ಇವತ್ತು ರಾತ್ರಿ 10% ಇನ್ಫೆಕ್ಷನ್ ಜಾಸ್ತಿ ಇದೆ ಮತ್ತು ಆ ಇನ್ಫೆಕ್ಷನ್ ಕಮ್ಮಿ ಮಾಡಬೇಕು. ಹಾಗೆ ಟ್ರೀಟ್ಮೆಂಟಲ್ಲಿ ಇಂಜೆಕ್ಷನ್ಸಲ್ಲಿ ಕಮ್ಮಿ ಮಾಡಬೇಕು. ಈ ಭಕ್ತರಿಗೆ ಏನು ಮಾಡೋಕ್ಕಾಗಲ್ಲ, ಬೇಡ ದರ್ಶನಕ್ಕೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಎಲ್ಲರಿಗೂ ದರ್ಶನಕ್ಕೆ ಅವಕಾಶ ತುಂಬ ಕೊಟ್ಟಿದ್ದರಿಂದ ಸ್ವಲ್ಪ 10% ಇನ್ಫೆಕ್ಷನ್ ಜಾಸ್ತಿ ಆಗಿದೆ ಅಂತ ನಾನು ರಾತ್ರಿ ಡಾಕ್ಟ್ರು ನನಗೆ ಹೇಳಿದ್ರು. ಥ್ಯಾಂಕ್ ಯು ಸರ್. ಇದು ಪೃಥ್ವಿ ಭಕ್ತರು ಮಠಕ್ಕೆ ಬರತಕ್ಕಂಥ ಭಕ್ತರು ಅಂತ ಹೇಳ್ತಿರತಕ್ಕಂಥ ಮಾತು. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಈಗಾಗಲೇ ತುಮಕೂರು ನಗರಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ 10,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಈಗಾಗಲೇ ತುಮಕೂರು ನಗರಕ್ಕೆ ಬಂದಿರುವಂತಹ ಪೊಲೀಸರ ಸಂಖ್ಯೆ 2,000 ದಾಟಿದೆ ಅಂತಾನೆ ಹೇಳ್ಬೋದು. ಅವರು ಜಸ್ಟ್ ಪೊಸಿಷನ್ಗೆ ಕಾಯ್ತಾ ಇದ್ದಾರೆ, ಇಲ್ಲಿಂದ ಹೋಗುವಂತ ಮೆಸೇಜ್ಗೆ ಕಾಯ್ತಾ ಇದ್ದಾರೆ. ಅಂದ್ರೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ತುಮಕೂರು ಮಠ ಸಿದ್ಧಗಂಗಾ ಮಠದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಏರ್ಪಡಿಸಲಾಗಿದೆ. ಸುಮಾರು 10 ಜಿಲ್ಲೆಗಳಿಂದ ಪೊಲೀಸರು ಆಗಮಿಸ್ತಾ ಇದ್ದಾರೆ ತುಮಕೂರಿಗೆ. ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಸಾವಿರಾರು ಪೊಲೀಸರು ತುಮಕೂರಿನತ್ತ ಈಗ ಆಗಮಿಸ್ತಾ ಇದ್ದಾರೆ. 10 ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿಕೊಳ್ಳಲಾಗ್ತಾ ಇದೆ. ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಗಳು ಅಂದ್ರೆ ತುಮಕೂರಿಗೆ ಹೊಂದಿಕೊಂಡಿರುವಂತಹ ಜಿಲ್ಲೆಗಳು ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಿಂದ ಈಗ ಪೊಲೀಸರನ್ನ ಕರೆಸಿಕೊಳ್ಳಲಾಗ್ತಾ ಇರುವಂತದ್ದು. ಅಲ್ಲೇ ಪಕ್ಕದಲ್ಲಿರುವಂತಹ ಹಾಸನ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ರಾಮನಗರ, ಈ ರೀತಿಯಾಗಿ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಕರೆಸಿಕೊಳ್ತಾ ಇದ್ದಾರೆ. ಶಿವಮೊಗ್ಗ ಭಾಗದಿಂದ, ಬೆಂಗಳೂರಿನ ಕಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಈಗ ತುಮಕೂರಿನತ್ತ ಆಗಮಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕಾರ್ತಿಕ್ ರೆಡ್ಡಿ ಕೂಡ ಆಗಮಿಸಿದ್ದಾರೆ. ಐಜಿಪಿ ದಯಾನಂದ ಜೊತೆ ಕಾರ್ತಿಕ್ ರೆಡ್ಡಿ ಅವರು ನಿರಂತರ ಚರ್ಚೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಈ ಹಿಂದೆ ತುಮಕೂರು ಎಸ್ಪಿ ಆಗಿದ್ರು ಕಾರ್ತಿಕ್ ರೆಡ್ಡಿ ಅವರು. ಸೊ ಹೀಗಾಗಿ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಅದ್ರ ಬಗ್ಗೆ ಅರಿವಿರುತ್ತೆ. ಸೊ ಹೀಗಾಗಿನೇ ಅವರಿಂದನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇವರಿಬ್ಬರು ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಯಾವ ರೀತಿಯಾದಂತಹ ಭದ್ರತೆಯನ್ನ ನಾವು ಏರ್ಪಡಿಸಬೇಕು, ಯಾವುದೇ ರೀತಿಯಾದಂತಹ ತೊಂದರೆ ಆಗದ ನಿಟ್ಟಿನಲ್ಲಿ ಅಂತ ಇವರಿಬ್ಬರು ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ತೀರಾ ಗಂಭೀರವಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. BS ಯಡಿಯೂರಪ್ಪನವರು, ಸುತ್ತೂರು ಶ್ರೀಗಳು, ಹಾಗೆ MB ಪಾಟೀಲ್ ಅವರು, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಾಕ್ಟರ್ G ಪರಮೇಶ್ವರ್ ಅವರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನು ಒಂದ್ ಕಡೆ ತುಮಕೂರಿನ ಮಾರ್ಗದಲ್ಲೂ ಕೂಡ ಬದಲಾವಣೆಯನ್ನ ಮಾಡಲಾಗಿರುವಂತದ್ದು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಬಲಭಾಗದ ದೃಶ್ಯದಲ್ಲಿ. ಅದು IGP ಆಗಿರುವಂತಹ ದಯಾನಂದ್ ಅವರು, ಹಾಗೆ ತುಮಕೂರಿನ SP ಆಗಿದ್ದಂತಹ
ಕಾರ್ತಿಕ್ ರೆಡ್ಡಿ ಅವರು. ಈಗ ಅವರು ಚಿಕ್ಕಬಳ್ಳಾಪುರದ SP ಆಗಿದ್ದಾರೆ. ಈ ಹಿಂದೆ ತುಮಕೂರಿನಲ್ಲಿ SP ಆಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಸೊ ಹೀಗಾಗಿ ಕಾರ್ತಿಕ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ ತುಮಕೂರಿನಲ್ಲಿರುವಂತಹ ಸಿದ್ಧಗಂಗಾ ಮಠಕ್ಕೆ. ಅವರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ IGP ಆಗಿರುವಂತಹ ದಯಾನಂದ್ ಅವರು. ಯಾವ ರೀತಿಯಾದಂತಹ ಭದ್ರತೆಯನ್ನ ಕೈಗೊಳ್ಳಬೇಕು, ಇನ್ನೂ ಕೂಡ ಎಲ್ಲೆಲ್ಲಿ ಅಂದ್ರೆ ಇಲ್ಲಿ ಸೂಕ್ಷ್ಮ ಪ್ರದೇಶಗಳು ಯಾವುದು ಅಲ್ಲೆಲ್ಲಾ ಕಡೆನೂ ಕೂಡ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಸಿದ್ಧಗಂಗಾ ಮಠದಲ್ಲಂತೂ ಕಂಪ್ಲೀಟ್ ಆಗಿ ಪೊಲೀಸರ ಸರ್ಪಗಾವಲು ಇದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ, ನಿನ್ನೆಯಿಂದಲೂ ಕೂಡ ಅಂದ್ರೆ ಈಗ ಒಂದು ವಾರದಿಂದ ಸಿದ್ಧಗಂಗಾ ಮಠಕ್ಕೆ ಶಿಫ್ಟ್ ಆದಾಗಿನಿಂದಲೂ ಕೂಡ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ನಿನ್ನೆ ಸುತ್ತೂರು ಶ್ರೀಗಳು ಕೂಡ ಬಂದಿದ್ರು. ಸುತ್ತೂರು ಶ್ರೀಗಳು ಆರೋಗ್ಯವನ್ನ ವಿಚಾರಿಸಿ ನಂತರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ಅಂತ ಕೂಡ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಅದಾದ್ಮೇಲೆ ಕಿರಿಯ ಶ್ರೀಗಳ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ರು. ಕಿರಿಯ ಶ್ರೀಗಳ ಜೊತೆಗೆ BS ಯಡಿಯೂರಪ್ಪನವರು ಕೂಡ ಇದ್ರು.